ಎಲ್ಲ ಸಂಘಟನೆ ಈ ಥರನೇ ಹೇಳಿದ್ರೆ ಮತ್ತೆ ಎಲ್ಲಿ ಸರ್ಕಾರ ಎಲ್ಲಿ ನಡಿಬೇಕು? ಅದು ಒಂದು ಸಂಘಟನೆ ಒಳಗೆ ಹಿಂದೂಗಳು ಇದ್ದಾರೆ ಅಂತಂದು ಅದು ತಪ್ಪೇ. ಆದರೆ RSS ಸಂಘಟನೆ ದಯವಿಟ್ಟು ಮೋಹನ್ ಭಾಗವತ್ ಅವರು ನಮಗೆ ಹಿಂದೂಸ್ತಾನದವ್ರಿಗೆ ಭಾರತ ದೇಶದವ್ರಿಗೆ ದ್ರೋಹ ಮಾಡ್ದೇ ಇದು ರಿಜಿಸ್ಟ್ರೇಷನ್ ಮಾಡಿಸ್ಲಿ ಅಂತಂದು ನನ್ನ ಅನಿಸಿಕೆ ಅಭಿಪ್ರಾಯ. ಕೋಟಿ ಕೋಟಿ ಹಣ ಬರೋದಿಲ್ಲಿಂದ, ಖರ್ಚಾಗೋದಿಲ್ಲಿಂದ ಅಂತ ಕೇಳಬಾರ್ದ? ಯಾಕೆ ಕೇಳಬಾರ್ದು? ನಮ್ಮ ಕರ್ನಾಟಕದ ಗೃಹ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಒಂದು RSS ಸಂಘಕ್ಕೆ ಒಂದು ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಲಿಲ್ಲ, ಇಷ್ಟು ವರ್ಷದಿಂದ ಯಾಕೆ ಪೆಂಡಿಂಗ್ ಇದೆ ಅಂತಂದು ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಇದು ನಮ್ಮ ಸಂವಿಧಾನದ ಮೇಲೆ ನಡೆಯುವಂಥ ನಮ್ಮ ದೇಶ, ಸಂವಿಧಾನಾತ್ಮಕವಾಗಿ ನಡೆಯುವಂಥ ಈ ಒಂದು ಸಂಘ ಸಂಸ್ಥೆಗಳು, ಆಮೇಲೆ ಸಂವಿಧಾನ ಅಡಿಯಲ್ಲಿ ಬರುವಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಇಲ್ಲದೇ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಷ್ಟು ದಿವಸ ಆಗಿದೆ, ತಪ್ಪಾಗಿದೆ. ಅದು ರಾಷ್ಟ್ರೀಯ ಸೇವಾ ಸಂಸ್ಥೆ, ಅದೇನು ಬ್ಯಾನ್ ಏನು ಮಾಡ್ತಾಯಿಲ್ಲ. ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡಿಸಿ, ತಪ್ಪೇನಿದೆ ಕೇಳೋದ್ರಲ್ಲಿ? ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು ಮೋಹನ್ ಭಾಗವತ್ ಅವರು ಇದಕ್ಕೆ ಉತ್ತರಿಸೇ ಇಲ್ಲ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ. ನಾವು ಇಷ್ಟು ವರ್ಷದಿಂದನೂ ಮಾಡ್ಕೊಂಡ್ಬಂದಿದ್ದೇವೆ, ಹೀಗೆ ಮಾಡ್ಕೊಂಡ್ಬಂದಿದ್ದೇವೆ. ಇದು ಒಂದು ಫೌಂಡೇಶನ್ ಅಂತ ಇರ್ತದೆ. ಒಂದು ಮನೆ ಕಟ್ಟಲಿಕ್ಕೆ ಒಂದು ಫೌಂಡೇಶನ್ ಇಲ್ದೇ ಗೋಡೆ ಕಟ್ಟೋಕ್ಕೆ ಆಗ್ತಾಯಿಲ್ಲ. ಹಾಗೆ ಇದು ಒಂದು ರಾಷ್ಟ್ರೀಯ ಸೇವಾ ಸಂಸ್ಥೆ ಫೌಂಡೇಶನ್ ಇಲ್ಲದಂಥ ಒಂದು ಮನೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದು ಮೋಹನ್ ಭಾಗವತ್ ಅವರು ನಮ್ಮ ಹಿಂದುತ್ವಕ್ಕೆ, ಹಿಂದೂಸ್ತಾನಕ್ಕೆ, ನಮ್ಮ ಭಾರತ ದೇಶಕ್ಕೆ, ಹಿಂದೂ ಸಂಘಟನೆಗಳಿಗೆ ಮಾಡುವಂಥ ಒಂದು ದ್ರೋಹ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಮೋಹನ್ ಭಾಗವತ್ ಅವರು ಏನಾಗಿದೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ನಮ್ಮ ದೇಶದ ದೊಡ್ಡ ಒಂದು RSS ಸಂಘಟನೆ ಇದೆ. ಅದನ್ನು ನಂಬಿರುವಂಥವ್ರು ಇದ್ದಾರೆ, ಆಮೇಲೆ ನಂಬದೇ ಇರುವಂಥವ್ರು ಇದ್ದಾರೆ. ಮತವಾದಿಗಳು ಅಂತಂದು ಒಂದು ಅನುಸರಿಸ್ತಾರೆ. ಆಮೇಲೆ ಇದು ಧರ್ಮ, ಜಾತಿ, ಅದು ಇದು ಅಂತಂದು ನಾವಂತೂ ಅದೇನು ಒಪ್ಪೋದಿಲ್ಲ. ನಾವು ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂಸ್ತಾನದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಹಿಂದೂನೇ. ಅದು ಒಂದು ಸಂಘಟನೆ ಒಳಗೆ ಹಿಂದೂಗಳು ಇದ್ದಾರೆ ಅಂತಂದು ಅದು ತಪ್ಪೇ. ಆದರೆ RSS ಸಂಘಟನೆ ದಯವಿಟ್ಟು ಮೋಹನ್ ಭಾಗವತ್ ಅವರು ನಮಗೆ ಹಿಂದೂಸ್ತಾನದವ್ರಿಗೆ, ಭಾರತ ದೇಶದವ್ರಿಗೆ ದ್ರೋಹ ಮಾಡ್ದೇ ಇದು ರಿಜಿಸ್ಟ್ರೇಷನ್ ಮಾಡಿಸ್ಲಿ ಅಂತಂದು ನನ್ನ ಅನಿಸಿಕೆ ಅಭಿಪ್ರಾಯ ಅಂತಂದು ನಾನು ಹೇಳ್ತೇನೆ. ನಮ್ಮ ಹೆಸರು ಮಕ್ಬೂಲ್ MK ಅಂತ, ಬಹುಜನ್ ಸಮಾಜ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು, ಹಾವೇರಿ. ಈ ಸಂಸ್ಥೆ ಪ್ರಶ್ನಾತೀತವ. ಈ ಸಂಸ್ಥೆ ಅಡಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಆಯೋಜನೆ ಆಗ್ತವೆ. ಒಂದೊಂದು ಕಾರ್ಯಕ್ರಮಗಳು ಕೋಟಿ ಕೋಟಿ ಖರ್ಚಿನ ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಕ್ಕೆಲ್ಲ ದುಡ್ಡಿನ ಆಯವ್ಯಯದ ಬಗ್ಗೆ ಕೇಳಬಾರ್ದ? ಕೋಟಿ ಕೋಟಿ ಹಣ ಬರೋದಿಲ್ಲಿಂದ, ಖರ್ಚಾಗೋದಿಲ್ಲಿಂದ ಅಂತ ಕೇಳಬಾರ್ದ? ಯಾಕೆ ಕೇಳಬಾರ್ದು? ಇವರು ಸಂವಿಧಾನಕ್ಕಿಂತ ದೊಡ್ಡವರೇ, ಸಂವಿಧಾನಕ್ಕೆ ಮಿಗಿಲಾದವರೇ. ಭಾರತ ದೇಶ ಸಂವಿಧಾನದಿಂದ ನಡೆಯುವಂಥದ್ದು, ಸಂವಿಧಾನದ ಅಡಿಯಲ್ಲಿಯೇ ಎಲ್ಲ ಚಟುವಟಿಕೆಗಳು ನಡೀತಕ್ಕಂಥದ್ದು. ಇವರು ಸಂವಿಧಾನಕ್ಕೆ ಮೀರಿ ಈ ರೀತಿ ಚಟುವಟಿಕೆ ಮಾಡೋದು ಸರಿನಾ? ಒಂದು ವೇಳೆ ಈ ರೀತಿ ಪ್ರಶ್ನೆ ಮಾಡಿದವರಿಗೆ ಇದರ ತಂಟೆಗೆ ಬಂದವರು ಉಳಿಯೋದಿಲ್ಲ ಅಂತ ಹೆದರಿಸ್ತಕ್ಕಂಥದ್ದು ಇದು ಸರಿನಾ? ಹಾಗಾದರೆ ನಾವು ಎತ್ತ ಹೊರಟಿದ್ದೆವು? ನಾವು ಏಕಾಧಿಪತ್ಯದತ್ತ ಹೊರಟಿದ್ದೇವಾ? ನಾವು ಪ್ರಶ್ನೆ ಮಾಡುವುದನ್ನು ಅಪರಾಧ ಅಂತ ಸಿದ್ಧಪಡಿಸೋದರತ್ತ ಹೊಂಟಿದ್ದೇವಾ? ಈ ದೇಶಕ್ಕೆ ಭವಿಷ್ಯ ಈ ರೀತಿಯಲ್ಲಿ ಹೋದಾಗ ಭವಿಷ್ಯ ಇರುತ್ತದಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗುತ್ತದೆ. ಜಗದೀಶ್ವರ್ ಬಿರಾದಾರ್, ಸಾಮಾಜಿಕ ಹೋರಾಟಗಾರ, ಬೀದರ್. ಈಗ ಭಾಳಷ್ಟು ಸಂಘಟನೆಗಳು ನಮ್ಮ ದೇಶದಲ್ಲಿ ಭಾಳಷ್ಟು ಸಂಘಟನೆಗಳಿವೆ. ಆ ಸಂಘಟನೆಗಳು ಎಲ್ಲ ನಮ್ಮ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ರಿಜಿಸ್ಟ್ರೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆಲ್ಲ ಸಂಘಟನೆ ಈ ಥರನೇ ಹೇಳಿದ್ರೆ ಮತ್ತೆ ಎಲ್ಲಿ ಸರ್ಕಾರ ಎಲ್ಲಿ ನಡಿಬೇಕು? ಮತ್ತು ಇವ್ರೇನು ಹೇಳೋದು ಏನದು ಅಂತ ಹೇಳಿದ್ರೆ ನಮ್ಮದೊಂದು ಹಿಂದುತ್ವವಾದಿ ಸಂಘಟನೆ ಅಂತ ಹೇಳ್ತಾರೆ. ಹಿಂದುತ್ವವಾದಿ ಸಂಘಟನೆ ಅಂತ ಹೇಳಿದ್ರೆ ಅದೂ ರಿಜಿಸ್ಟರ್ಡ್ ಆಗಬೇಕಲ್ಲ. ರಿಜಿಸ್ಟರ್ಡ್ ಸಂಘಟನೆ ಇದ್ದರೆ ಅದಕ್ಕೆ ಸರ್ಕಾರಕ್ಕೆ ಏನು ದುಡ್ಡು ಬರ್ತದೆ, ಅವ್ರಿಗೆ ಏನೇನು ಚಟುವಟಿಕೆ ಅವ್ರು ಮಾಡ್ತಾರೆ ಅದೆಲ್ಲ ಬರಬೇಕಲ್ಲ ಅದರೊಳಗೆ. ಈ ಥರ ಅವ್ರ ಹೇಳಿಕೆ ಏನು ಇದೆ ಮೋಹನ್ ಭಾಗವತ್ ಅವ್ರದ್ದು, ಅದು ಸರಿಯಾಗಿ ಅವ್ರು ಹೇಳಿರೋದು ಅವರು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಂದು ಒಂದು ಅಭಿಪ್ರಾಯ ಇದೆ. ಅವರು ಪ್ರಜಾಪ್ರಭುತ್ವ ಯಾವುದೇ ಅದರೊಳಗೆ ಅವರು ಭಾಗಿಯಾಗಿಲ್ಲ ಅಂಥೇಳಿ ಸಾಕಷ್ಟು ಸಲ ಇದು ಆಗಿದೆ. ಈಗ ಈ ಥರ ನೋಡಿದರೆ ಪ್ರಜಾಪ್ರಭುತ್ವದಾಗಿ ನಂಬಿಕೆ ಇಕ್ಕಿನವರು ಎಲ್ಲ ಸಂಘಟನೆಗಳು ಯಾವುದೇ ಇಕ್ಕಿರೋದು
ಆ ಸಂಘಟನೆಯವರು ಎಲ್ಲ ದೇಶದ ಎಲ್ಲ ಕಾನೂನುಗಳನ್ನು ಅವರು ಬದ್ಧಾಗಬೇಕು ಮತ್ತು ಅದನ್ನು ಅವರು ಪಾಲಿಸಬೇಕಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಪ್ರಿಯಾಂಕ್ ಖರ್ಗೆ ಏನು ಕೇಳಿದ್ದಾರೆ ಅದು ಒಳಗೆ ಏನು ತಪ್ಪಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅವ್ರು ಭಾಳ ಒಳ್ಳೆಯ ಅವರು ಗೃಹ ಮಂತ್ರಿಯಾಗಿ ಅವರು ಏನು ಕೇಳಿದ್ದಾರೆ ಅದು ಅವ್ರ ಹಕ್ಕಿದೆ ಮತ್ತು ಅದನ್ನು ಅವರು ಮೋಹನ್ ಭಾಗವತ್ ಅವರು ಅದಕ್ಕೆ ಉತ್ತರ ಕೊಡಬೇಕು ಮತ್ತು ಅದು ಉತ್ತರ ಸರಿಯಾಗಿ ಕೊಡಬೇಕಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.